ಒಂದು ಆದ್ರಿಂದ ಅದು ನಮ್ಮ ಮೇಲೆ ಡಿಪೆಂಡೆಂಟ್ ಇದೆ, ಮಾಡೋರ ಮೇಲೆ. ಹೊರಗಿನ ಉಪಾಸನ ಜನರ ಮೇಲೂ ಡಿಪೆಂಡ್ ಇದೆ. ಜನರು ಬೇಕಲ್ಲ ಅದಕ್ಕೆ. ಹೌದಲ್ಲ, ಜನರಿಂದ ಹೆಂಗ್ ಮಾಡೋರು ನೀವು ಹೊರಗಿನ ಉಪಾಸನ? ಪರಮಾರ್ಥಿಕ ಸಾಧನೆ ದೃಷ್ಟಿಯಿಂದ ಅಂದ್ರೆ ವೈಯಕ್ತಿಕ ಉಪಾಸನೆ ಬಹಳ ಮಹತ್ವ. ತಾಳಬೇಕು, ಮೇಳಬೇಕು, ತಾಳ ಮೇಳ ಸಿಗುವವರೆಗೂ ತಾಳಬೇಕು. ತಾನು ತಾಳಬೇಕು ಅಂದ್ರೆ ತರ್ಕೋಬೇಕು. ಬಂದೇ ಇಲ್ಲ, ಭೇಟಿ ಇಲ್ಲ, ಇದು ಇಲ್ಲ, ತೋಲ ಇಲ್ಲ, ಇಂತ ಬರ್ತಾ ಕಲೀರಿ. ಸಾಮೂಹಿಕ ಉಪಾಸನೆಗೆ ಹೊರಗಿನ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಬೇಕಾಗ್ತದೆ. ಎಲ್ಲರಿಗೂ ಒಂದೊಂದು ದಿವಸ ಆಗುದಿಲ್ಲ, ಎಲ್ಲರ ಟೈಮ್ ದೂರಿಟ್ಟು ಹೋಗ್ತದೆ. ಅದೆಲ್ಲ ಎಲ್ಲರ ಅನುಕೂಲತೆಯಿಂದ ಮಾಡಬೇಕಾಗ್ತದೆ. ನಿಮ್ಗೆ ಒಬ್ಬರು ಮಾಡಿದ್ರೆ ನಿಮ್ಗೆ ಯಾವಾಗ ಬೇಕಾ ಒಪ್ಪಿಲ್ಲ. ಹೌದಲ್ಲ, ಇದನ್ನು ಕೂಡ್ಲಿಕ್ಕೆ ನೀವು ಯಾರನ್ನು ಕೇಳಬೇಕಾಗಿ ಬರುವುದಿಲ್ಲ. ಈಗ ವೈಯಕ್ತಿಕ ಉಪಾಸನೆ ಒಳಗೆ ಮಾನಸ ಪೂಜಾದ ಏನ್ ಮಹತ್ವದ ರೀ? ಮಾನಸ ಪೂಜಾ ವೈಯಕ್ತಿಕ ಉಪಾಸನೆ ಅಥವಾ ಇದು ಅನ್ನುವಂತ ಪ್ರಶ್ನೆ ಇಲ್ಲ. ಹಾನ್ರಿ, ಅದ ಒಂದು ಉಪಾಸನೆ. ಮಾನಸ ಪೂಜಾನ ಒಂದು ಉಪಾಸನೆ. ಮಾನಸ ಪೂಜಾನ ಒಂದು ಉಪಾಸನೆ. ಅದನ್ನು ಒಂದಾದ್ರೂ ಮಾಡಿಕೊಂಡಿರ್ತೇವೆ. ಮಾನಸ ಪೂಜಾ ಒಂದ ನಾವು ಮಾಡ್ತೀವಿ ಅಂತ ಕರಿತೀವಿ. ಅದ್ರೊಳಗೆ ಎಲ್ಲ ಬಂದು ಹೋಗ್ತಾರೆ. ಅದರಿಂದ ದೇವ್ರ ಸಲುವಾಗಿ ಏನ್ ಮಾಡ್ತಿಲ್ಲ ಅದನ್ನೆಲ್ಲ ಮನುಷ್ಯನೇ ಮಾಡೋದಕ್ಕ ಮಾನಸ ಪೂಜೆ ಅಂತ. ಆದ್ರೆ ಏನ್ ನಮ್ಮನ್ನ ಹೆಂಗ ಆಗ್ಬಾರ್ದು, ಹೆಂಗ ಆಗ್ಬೇಕು ಅಂದ್ರೆ ದಾರ ಹೊಂಟಿದ್ದ ಗಿಡ ಕೆಳಗೆ ಕೂತು ಮಾಡಿಕತ್ತಿದ್ದಾರೆ. ಕೇಳಿದ್ರೆ ಯಾಕೆ ನೀಗ ಖಾರ ನಿಮ್ಗೆ ಏನ್ ತಿಂದಿರಿ? ಇಲ್ರಿ, ನಾನು ಮನಸ್ಸಿಗೆ ರೊಟ್ಟಿ ಚಟ್ನಿ ತಿಂದೆ, ಚಟ್ನಿ ಬಹಳ ಖಾರವಾಗಿತ್ತು. ಅದು ಮನಸ್ಸಿನ ತಿನ್ನುವುದಾದ್ರು ರೊಟ್ಟಿ ಚಟ್ನಿ ಯಾಕೆ ತಿಂದ್ರಿ? ತಿನ್ನಬೇಕಾಗಿತ್ತು. ಮನಸ್ಸಲ್ಲೇ ತಿಂದ್ರೆ ಸರಿ ಆದ್ರೆ ಖಾರನ್ ಚಟ್ನಿ ಯಾಕೆ ತಿಂದ್ರಿ ಅಂದ್ರೆ ನಮ್ದು ಮಾನಸ ಪೂಜೆ ದಲಿತ ಮಾನಸ ಪೂಜೆ ಇರಬಾರ್ದು. ಅಂದ್ರೆ ಹೆಂಗೆ ಅದ್ರದ್ದು ಹೆಂಗ್ ನಾವು ದಲಿತ ಇಟ್ಕೊಳ್ಳಿ. ವೃಂದಾವನ ಇಲ್ಲೋ ಬೆಲ್ಸರದಿಂದ ಮಾನಸ ಪೂಜಾ ಬಗ್ಗೆ ಹೇಳಿದ್ದೆ. ಬೆಲ್ಸರ ಇದು ನಾವು ಸಾಮಾನ್ಯ ವಸ್ತು ಅಂತ ಯಾಕೆ ಮಾನಸ ಪೂಜೆ ಮಾಡಬೇಕಾಗಿದೆ. ಹೊರಗಿನ ಸಮಯಕ್ಕೂ ಒಳಗಿನ ಸಮಯಕ್ಕೂ ಸಂಬಂಧ ಇಲ್ಲ. ಹ್ಞೂನ್ರಿ, ಹೊರಗ 12 ಹೊಡೆದಿರ್ಬೋದು. ನಾವು ಮಾನಸ ಪೂಜಾದ ಈಗ 4-5 ಹೊಡಿತು ಅಂತ ತಿಳ್ಕೋಬಹುದು. ಸ್ನಾನ ಮಾಡುದ ಬೆಳಗ ಮುಂಜಾನೆ ಈಗ 5 ಹೊಡೆದ ನಾವು ಗಂಗಾ ಸ್ನಾನ ಮಾಡಿ ಬಂದೇ ಬಿಟ್ಟಿವಿ ಅಂತ ತಿಳ್ಕೋಬಹುದು. ನಾವು ಗಂಗಾ ಸ್ನಾನ ಮಾಡಿ ಮಡಿ ಮುಟ್ಕೊಂಡು ಬಂದ್ವಿ. ನಾವು ನಮ್ಮ ಹೃದಯದಲ್ಲಿ ಬಂದ್ವಿ. ಅವಾಗ ಮಹಾರಾಜರು ಸ್ಪಷ್ಟ ಶಾಂತವಾಗಿ ಕೂತಾರ. ರತ್ನ ಖಚಿತ ಪೀಠದ ಮೇಲೆ ನಾವು ಬಂದು ಕೈ ಮುಟ್ಕೊಂಡಿದ್ವಿ. ಮಹಾರಾಜರು ಶಾಂತ ಕರೆದರು. ನಮ್ಮನ್ನು ನೋಡಿ ಮುಗೊಳ್ಳಾಕರು. ಮಹಾರಾಜ್, ನಾನು ತಮ್ಮ ಪೂಜೆ ಮಾಡೋದನ್ನು ಅಲ್ಲಿ ಮಾನಸ ಪೂಜೆ ಅಲ್ಬಾರ್ದು. ಮನಸ್ನೇವಾಗಿ ಮಾನಸಿಕ ಪೂಜೆ. ಅಲ್ಲಿ ನಾವು ಪ್ರತ್ಯಕ್ಷ ಪೂಜೆ ಮಾಡ್ಲಿಕ್ಕೆ ಅಂತಂದ್ರೆ ಮಹಾರಾಜ್ ನಾನು ತಮ್ಮ ಪೂಜೆ ಮಾಡ್ತೀನಿ ಮಾಡ್ರಿ ಅಂದ್ರು. ಆಮೇಲೆ ನಮ್ಮ ಪೂಜೆ ಶುರುವಾಯ್ತು. ನಾವು ಏನ್ ಮಾಡಿದ್ವಿ ಅಂದ್ರೆ ಕ್ಷತ ಹನಿಗೆ ತಂದಾಗಿಂದ ಹಚ್ಕೊಂಡ ಬಂದಿವಿ ಎಲ್ಲ ರೆಡಿಯಾಗಿ.
ಅಲ್ಲಿ ಅವ್ರು ಮುಟ್ಟು ಗಂಧ ಹೋಗ್ಕೋಬಾರ್ದು. ಎಲ್ಲ ಆಗಿ ಬಂದದ. ಇದು ಪೂಜಾ ಅಷ್ಟೇ ಅದು. ಅಂದಾಗ ಮಹಾರಾಜ ಪ್ರಾರ್ಥನೆ ಮಾಡೋದು. ಮಹಾರಾಜ ರತ್ನ ಖಚಿತ ಪೀಠದ ಮೇಲೆ ಕೂತಾರ. ಮಹಾರಾಜ ನಾನು ತಮ್ಮ ಪಾದ ಪ್ರಕ್ಷಾಲನೆ ಮಾಡ್ತೀನಿ ಅಂದ್ರೆ ಸ್ನಾನ ಮಾಡಿಸ್ತೀನಿ ಅಂದ್ರೆ ಮತ್ತೆ ಅವ್ನು ಕರ್ಕೊಂಡು ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತಿನ ಕಲ್ಪಿಸ್ತೀನಿ. ಅದಕ್ಕಿಂತ ಪಾದ ಪೂಜೆ ಮಾಡಿಸ್ತು. ಅವರು ನನ್ನ ಪಾತ್ರೆ ಸುವರ್ಣ ಪಾತ್ರೆಯಲ್ಲಿ ಅವ್ರು ಒಂದು ಪಾತ್ರವನ್ನು ಇಟ್ಟಾಗ ಇಟ್ಟ ಆಮೇಲೆ ಅವ್ರ ಪಾದ ಪ್ರಕ್ಷಾಲನೆ ಮಾಡ್ತೀನಿ. ನಾನು ಕೇಶರ ಹಾಕಿರ್ತಕ್ಕಂಥ ಗಂಗಾಜಲದಿಂದ ಅವ್ರ ಕ್ಯಾಪಿಟಲ್ ಅವ್ರ ಪಾದವನ್ನು ತೊಳೆದೆ. ಆಮೇಲೆ ಮಹಾರಾಜರು ಕಾಲು ಎರಡೂ ಕಾಲು ಸಂಕ್ಷೇಪ ತೊಳೆದು ಆಮೇಲೆ ಒಲಿಸಿದೆ. ಒಲಿಸಿದ ಮಹಾರಾಜರ ಪಾದಗಳನ್ನು ಸುವರ್ಣ ಪಾತ್ರದೊಳಗಿಂದ ತೆಗೆದು ಆಮೇಲೆ ಸುವರ್ಣ ಪೀಠದ ಮೇಲೆ ಇಟ್ಟೆ. ಕೂಡ ಆಮೇಲೆ ಗಂಧ ಹಚ್ಚಿದೆ. ಆಮೇಲೆ ವ್ಯವಸ್ಥಿತವಾಗಿ ಕೇಸರಿ ಗಂಧ ಹಚ್ಚಿದೆ. ಆಮೇಲೆ ಅವ್ರ ಹಣ್ಣಿಗೂ ಕೇಸರಿ ಗಂಧ ಹಚ್ಚಿದೆ. ಕಸ್ತೂರಿ ತಿಲಕವನ್ನು ಇಟ್ಟಿದೆ. ಮಧ್ಯದಲ್ಲಿ ಸರಿ ಇದೆ. ಕಸ್ತೂರಿ ತಿಲಕವನ್ನು ಇಟ್ಟಿದೆ. ಆಮೇಲೆ ಮಹಾರಾಜರ ಪಾದಕ್ಕೆ ಗಂಧ ಹೋಗಿನ ಮುಂಚೆನೆ ಹತ್ತರ ಹಚ್ಚಿದೆ. ಕಸ್ತೂರಿ ಹತ್ತರ ಆಮೇಲೆ ಪಾದವನ್ನು ಕುರ್ಚಿನೂ ಆಮೇಲೆ ಇದನ್ನ ಹಚ್ಚಿದೆ, ರಕ್ತ ಹಚ್ಚಿದೆ. ಆಮೇಲೆ ಗಂಧ ಹಚ್ಚಿದೆ. ಪಾದದ ಮೇಲೆ ಹೆಣ್ಣು ಬರದೆ ಸ್ವಸ್ತಿಕ್ ಬರದೆ ಸ್ವಸ್ತಿಕ್ ಬರದು ಗಂಧ ಹಚ್ಚಿ ಅರ್ಶನ ಕುಂಕುಮ ಹಾಕಿ ಆಮೇಲೆ ಮಹಾರಾಜನಿಗೆ ದಿವ್ಯ ವಸ್ತ್ರವನ್ನು ಹೊತ್ತಿಸಿದೆ. ಆಮೇಲೆ ಮಹಾರಾಜನಿಗೆ ಅತ್ಯಂತ ಸುಂದರ ಸಂಪಿಗೆ ಹೂವು ಮತ್ತು ಗುಲಾಬಿ ಮಲ್ಲಿಗೆ ಹೂವಿನ ಒಂದು ಹಾರ ಹಾಕಿದೆ. ಹಾರ ಹಾಕಿ ಆಮೇಲೆ ಮಹಾರಾಜನಿಗೆ ಕೈಯಲ್ಲಿ ಮಲ್ಲಿಗೆ ಹೂವಿಂದು ಅಥವಾ ನಿಶಿಗಂಧದ ಕಟ್ಟಿದೆ. ಒಂದು ರಾಜ್ಯ ಮಾರಿ ಕಟ್ಟಿದೆ. ಅವರ ಕೈಯಾಗಿ ಒಳಗೆ ತುಳಸಿ ಹಾರ ಹಾಕಿದೆ. ಆಮೇಲೆ ಮಹಾರಾಜನಿಗೆ ಸುಗಂಧ ವಾಸನೆ ಉಳ್ಳಂತ ಉದಿನ ಕಡ್ಡಿ ಬೆಳೆದಿದೆ. ಅವಾಗ ಬೆಳ್ಳಿಗೆ ಹಂಚಿತ್ತು ಕೈಯಾಗ. ನಮ್ಮ ಕೈಯಾಗ ಕಿತ್ತಾಳಿಗೆ ಹಂಚಿ ಗಂಟು ಬೆಳಿಬೇಕ ಬಂಗಾರದ ಇರಂಗಿಲ್ಲ ಅಂತ ಬಂಗಾರದ ಗಂಟಿ ಇದಕ್ಕೆ ಬರುವುದು, ಅಂಟಕ್ಕೆ ಬರುವುದು. ಬೆಳ್ಳಿಗೆ ಗಂಟೆ ಅಲ್ಲ ಬರುತ್ತದೆ. ಯಾವ್ದು ಹೆಂಗಿರ್ಬೇಕು ಅಂದ್ರೆ ಬೆಳ್ಳಿಗೆ ಹಂಚಿದಾಗ್ತದೆ. ಆಮೇಲೆ ಮಹಾರಾಜ ನೈವೇದ್ಯ ಸಲುವಾಗಿ ಉತ್ತಮವಾಗಿರ್ತಕ್ಕಂಥ ಹಣ್ಣು, ಹಾಲು, ಕೇಸರಿ ಹಾಲು, ಆಮೇಲೆ ಅದೇ ರೀತಿಯಾಗಿ ಉತ್ತಮವಾಗಿರುವ ಸ್ವೀಟ್ ಮಾಡಿದ್ವಿ ಹೊಂದಿದ್ದೇವೆ. ಮೈಸೂರು ಪಾಕ ಆಗಲಿ ಅಥವಾ ಇದು ಆಗಲಿ ಅದು ಬರುತ್ತದೆ ಅಥವಾ ಶಿರಾ ನೈವೇದ್ಯ ತೋರಿಸಿದೆ. ಮಹಾರಾಜನಿಗೆ ಒಂದೊಂದು ತುತ್ತು ಕೈಯಾಗಿ ಕೊಟ್ಟು ಅವ್ರ ಬಾಯಾಗಿ ಒಂದು ತುತ್ತು ನಾನು ಅವ್ರ ಬಾಯಾಗೆ ಹಾಕಿದ್ದೆ.
ಜಪ ಮಾಡಬೇಕು, ಕಣ್ಮುಚ್ಚಿಕೊಂಡು ಆಮೇಲೆ ಎದ್ದು ನಮಸ್ಕಾರ ಮಾಡಿ ಹೊರಗೆ ಬಂದೆ. ನಮ್ಮ ಹೃದಯದ ಒಳಗಿಂದಲೂ ನಾನು ಹೃದಯ ಮಂದಿರದ ಒಳಗಿಂದ ಹೊರಗೆ ಬಂದೆ. ಮಹಾರಾಜ ಸಮಾಧಿಯ ಪೂಜೆ ಮಾಡೋದು. ಈ ಮಹಾರಾಜರು ವಿಜುವಲೈಸ್ ಆಗ್ಬೇಕಲ್ರಿ, ನಮ್ಮಂತವ್ರು ಎಲ್ಲಿ ಆಗ್ತದೆ? ಮಹಾರಾಜರು ವಿಜುವಲೈಸ್ ಆಗ್ಬೇಕಲ್ಲ, ಮನಸ್ಸಿನ ಪಟಲದ ಮುಂದ ಮಹಾರಾಜರು ಕಾಣಿಸ್ಬೇಕು ನೋಡ್ರಿ. ಅದನ್ನ ನಾವು ಅಭ್ಯಾಸ ಮಾಡೋದು. 10 ವರ್ಷ ಅಭ್ಯಾಸ ಮಾಡಿದ್ರೆ ಕಾಣಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ನೀವು ಕಾಣಿಸ್ತೀರಿ, ನಿಮ್ದ ಮಾಡಿಬಿಡ್ತೇವೆ. ಹಂಗಲ್ಲ, ಈ ಮಹಾರಾಜ ಮುಖ ಕಾಣಿಸ್ಬೇಕು ಅಂದ್ರೆ ಅದಕ್ಕಾಗಿನೇ ಮಾನಸ ಪೂಜೆ ಮಾಡಬೇಕು. ಅದ್ರೊಳಗಿಂದ ಧಾರಣಾ ಸಿದ್ಧ ಆಗ್ಬೇಕು. ಧಾರಣಾ ಸಾಧಿಸೋ ಸಲುವಾಗಿಲ್ಲ, ಕಣ್ಣು ಮುಚ್ಚಿದ್ಕೊಂಡು ಅವ್ರ ಮುಂದೆ ನಮ್ಮ ಕಣ್ಣು ಮುಂದೆ ಮಹಾರಾಜ ಮುಖ ಬರಬೇಕು. ಅದನ್ನು ಸಹಿತ ಏನು ಧ್ಯಾನ ಮಾಡುವಾಗ ಪಾದದಿಂದ ತಲೆ ತನಕ ಮಾಡಬೇಕು, ತಲೆಯಿಂದ ಪಾದ ತನಕ ಮಾಡಬೇಕು ಅನ್ನೋದು ಒಂದು ಇದು ಅದ ಪದ್ಧತಿ. ಕೆಲವು ಪಾದದಿಂದ ತಲೆ ತನಕ ಧ್ಯಾನ ಮಾಡ್ತಾರೆ, ಕೆಲವು ತಲೆಯಿಂದ ಪಾದದ ತನಕ ಧ್ಯಾನ ಮಾಡ್ತಾರೆ. ಅಂದ್ರೆ ಮಹಾರಾಜರದ ವಿಜುವಲೈಸೇಷನ್ ಅಂತಾರಲ್ರಿ, ಆಗ್ತದ ಅವಂತ. ಮಹಾರಾಜರ ವಿಜುವಲೈಸೇಷನ್ ಅಂತಾರ ಅದಕ್ಕೆ ಇಂಗ್ಲಿಷ್. ಅಂದ್ರೆ ಚಿತ್ರಪಟ ಕಾಣಿಸ್ತದಂತೆ ಮಹಾರಾಜರು. ಹಾ, ನಾವು ಕಾಣಿಸಿಕೊಳ್ಳುವಂಗೆ ರೂಢಿ ಅಭ್ಯಾಸ ಮಾಡಬೇಕು. ನಾವು ಕಾಣಿಸಿಗೋಗ್ಬೇಕು, ಅಭ್ಯಾಸ ಮಾಡಿ. ಈಗ ನೀವು ಕಾಣಿಸ್ತೀರಲ್ರಿ, ನಿಮ್ದ ಮಾಡ್ಬಿಟ್ಟಾನೆ. ಈಗ ನಾನು ಕಾಣಿಸ್ತೀನಿ, ಆ ಮಕ್ಕಳು ಮುಟ್ಟಿದ ಮೈಯಾಗ ಅಲ್ರಿ ನಂದ ಮಾಡಿ ಅಂದ್ರೂ ಕಾಣಿಸ್ತೀರಿ ಸ್ವಲ್ಪ. ಈ ಫೋಟೋದಾಗಿನ ಮಹಾರಾಜ್ರಿಗೆ ಯಾವ ಬೇಕಾದ್ ಮಾಡಿ ಯಾವ್ದಾದ್ರು ಒಂದು ಅಲ್ಲಿ ಫಿಗರ್ ಇರ್ಬೇಕು ಅಷ್ಟೇ ನನ್ನ ಮುಂದೆ.